ತುಂಬ ದಿನ ಆಗೋಯ್ತು ನನ್ನ ವ್ಲಾಗ್ಸಲ್ಲಿ ರೆಸಿಪೀಸ್ ಶೇರ್ ಮಾಡಿ. ವೆಲ್ಕಮ್ ಬ್ಯಾಕ್ ಟು ಅನದರ್ ಡೇ ಆ್ಯಂಡ್ ಅನದರ್ ವೀಡಿಯೋ. ಇವತ್ತು ಪನ್ನೀರ್ ಸ್ಯಾಂಡ್ವಿಚ್ ತಿನ್ಬೇಕಂತ ಅನ್ನಿಸ್ತಿತ್ತು, ಸೊ ನಿಮ್ಮ ಜೊತೆಗೂ ರೆಸಿಪಿ ಶೇರ್ ಮಾಡ್ತಿದ್ದೀನಿ. ಫಸ್ಟ್ ಇಲ್ಲಿ ಒಂದು ಪ್ಯಾನಿಗೆ 1 ಸ್ಪೂನ್ ತುಪ್ಪ, ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಖಾರದ ಪುಡಿ ಹಾಕ್ಕೊಂಡು ಪನ್ನೀರ್ನ ಕ್ಯೂಬ್ಸ್ ಆಗಿ ಕಟ್ ಮಾಡಿ ಇಟ್ಕೊಂಡಿದ್ದೆ. ಅದನ್ನು ಗೋಲ್ಡನ್ ಬ್ರೌನ್ ಕಲರ್ ಬರೋವರೆಗೂ ಲೋ ಫ್ಲೇಮಲ್ಲಿ ಫ್ರೈ ಮಾಡಿ ಎತ್ತಿಟ್ಕೊತಿದ್ದೀನಿ. ಸ್ಯಾಂಡ್ವಿಚಿಗೆ ಬೇಕಾಗಿರುವಂಥ ಮಯೋನೀಸ್ ಮತ್ತು ಗ್ರೀನ್ ಚಟ್ನಿನ ಮನೇಲಿ ಪ್ರಿಪೇರ್ ಮಾಡಿದ್ದೀನಿ. ಗ್ರೀನ್ ಚಟ್ನಿಗೆ ಪುದೀನ, ಹುಣಸೆ ಹಣ್ಣು, 2ರಿಂದ 3 ಹಸಿಮೆಣಸಿನಕಾಯಿ, 1 3ರಿಂದ 4 ಕಾಳು ಮೆಣಸು, ಬೆಳ್ಳುಳ್ಳಿ, ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸಿ ಸ್ವಲ್ಪ ನೀರು ಸೇರಿಸಿ ಈ ರೀತಿ ಫೈನ್ ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಹಾಗೆ ಮಯೋನೀಸ್ ಪ್ರಿಪೇರ್ ಮಾಡೋದಕ್ಕೆ ಪನ್ನೀರ್, ಗೋಡಂಬಿ, ಬೆಳ್ಳುಳ್ಳಿ, 5ರಿಂದ 6 ಕಾಳಷ್ಟು ಕಾಳು ಮೆಣಸು, ರುಚಿಗೆ ತಕ್ಕಷ್ಟು ಉಪ್ಪು, 1/2 ಸ್ಪೂನ್ ಆಯಿಲ್, ಕುಕಿಂಗ್ ಆಯಿಲ್, 1 ಸ್ಪೂನ್ ಅಷ್ಟು ಹಾಲಿನ ಕೆನೆ ಸೇರಿಸ್ಕೊಂಡು ಫೈನ್ ಪೇಸ್ಟ್ ಮಾಡಿಕೊಂಡು ನೋಡಿ. ಮಯೋನೀಸ್ ಕನ್ಸಿಸ್ಟೆನ್ಸಿ ಎಷ್ಟು ಪರ್ಫೆಕ್ಟ್ ಆಗಿದೆ. ಸ್ವಲ್ಪ ಕುಕಿಂಗ್ ಆಯಿಲ್ ಯೂಸ್ ಮಾಡಿದ್ದೀನಿ, ಬೇಡ ಅಂದರೆ ಸ್ಕಿಪ್ ಮಾಡ್ಕೋಬೋದು ನೀವು. ಕಂಪ್ಲೀಟ್ಲಿ ಹೆಲ್ದಿ ಆಗಿರುತ್ತೆ. ಇವಾಗ ಸ್ಯಾಂಡ್ವಿಚ್ ಮಾಡೋದಕ್ಕೆ ಬ್ರೆಡ್ ಸ್ಲೈಸಿಗೆ ಗ್ರೀನ್ ಚಟ್ನಿನ ಸ್ಪ್ರೆಡ್ ಮಾಡಿಕೊಂಡು ಅದಾದಮೇಲೆ ಮಯೋನೀಸ್ನು ಕೂಡ ನೀಟಾಗಿ ಸ್ಪ್ರೆಡ್ ಮಾಡ್ಕೊತಿದ್ದೀನಿ. ಇವಾಗ ಈ ಬ್ರೆಡ್ ಸ್ಲೈಸಸ್ ಮೇಲೆ ಸ್ಲೈಸ್ ಮಾಡಿ ಇಟ್ಕೊಂಡಿರೋಂಥ ಆನಿಯನ್ಸ್, ಕ್ಯಾರೆಟ್, ಹಾಗೆ ಅವಾಗಲೇ ಫ್ರೈ ಮಾಡಿ ಎತ್ತಿಟ್ಕೊಂಡಿದ್ವಲ್ಲ ಪನ್ನೀರ್ ಕ್ಯೂಬ್ಸ್, ಅದನ್ನು ಕೂಡ ಸೇರಿಸ್ಕೊತಿದ್ದೀನಿ. ಪನ್ನೀರ್ ಹಾಕಿದ್ಮೇಲೆ ಒಂದು ಸ್ವಲ್ಪ ಮಯೋನೀಸ್ ಮತ್ತೆ ಒಂದು 2-3 ಸ್ಲೈಸ್ ಅಷ್ಟು ಆನಿಯನ್, ಕ್ಯಾರೆಟ್ ಎಲ್ಲ ಇಟ್ಟು ಮೇಲೆ ಒಂದು ಬ್ರೆಡ್ ಸ್ಲೈಸ್ ಇಟ್ಟು ನೀಟಾಗಿ ಕ್ಲೋಸ್ ಮಾಡ್ಕೊಬೇಕು. ಒಂದು ಪ್ಯಾನಿಗೆ ಸ್ವಲ್ಪ ಬಟರ್ ಹಾಕ್ಕೊಂಡು, ಇವಾಗಲೇ ಪನ್ನೀರ್ ಕೂಡ ಇದರಲ್ಲೇ ಫ್ರೈ ಮಾಡಿದ್ದೆ ಅಲ್ಲ, ಸೊ ನಾನು ಬೇರೆ ಪ್ಯಾನ್ ಯೂಸ್ ಮಾಡಬೇಕಿತ್ತು. ನಂಗೆ ಅಷ್ಟೊಂದು ಪೇಷನ್ಸ್ ಇರಲಿಲ್ಲ, ಸೊ ಅದಕ್ಕೆ ಪ್ಯಾನ್ ಸೀದೋಗಿದೆ. ಪ್ಲೀಸ್ ಇಗ್ನೋರ್ ದಸ್. 2 ಕಡೆ ನೀಟಾಗಿ ಟೋಸ್ಟ್ ಮಾಡಿಕೊಂಡ್ರೆ ನಿಮಗೆ ಹೆಲ್ದಿ ಆ್ಯಂಡ್ ಸೂಪರ್ ಟೇಸ್ಟಿ ಆಗಿರುವಂಥ ಪನ್ನೀರ್ ಸ್ಯಾಂಡ್ವಿಚ್ ರೆಡಿ.